ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಎಂಥ ಊರ್ಸಿದ್ದು ಚಿರಸ್ಥಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸಾಹೇಬರು ಹರಿಹರ ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸಾಹೇಬ್ರು ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತಲ್ಲ ಸರ್. ಒಟ್ಟಾರೆ ಇಲ್ಲಿ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಸರ್? 6 ಎಕರೆ. 6 ಎಕರೆ. ಟೋಟಲ್ ಎಷ್ಟು ಗಿಡ ಐತೆ ಸರ್ ಇಲ್ಲಿ? 4700. 4700 ಗಿಡ ಐತಲ್ಲ ಸರ್? ಹೌದು. ಮೇಂಟೈನ್ ಭಾಳ ಚೆನ್ನಾಗಿ ಮಾಡಿದ್ದೀರಿ ಸರ್. ಹೌದು. ಖರ್ಚಂತೂ ಭಾಳ ಚೆನ್ನಾಗಿ ಮಾಡಿದ್ದೀರಿ ಸರ್. ಸುಮಾರು ಒಂದು ಗಿಡಕ್ಕೆ 1.5 kg ವರ್ಮಿ ಕಾಂಪೋಸ್ಟ್ ಕೊಟ್ಟಿದ್ದೀರಿ. ಚೆನ್ನಾಗೇ ಕೊಟ್ಟಿದ್ದೀರಿ. ಒಟ್ಟು ಎಲ್ಲ ಚೆನ್ನಾಗಂತೂ ಮಾಡಿ ಕೆಲಸ ಅಂತೂ ಮಾಡಿದ್ದೀರಿ. ಹೌದಾ? ಇಲ್ಲಿ ನಾವು pH ಟೆಸ್ಟ್ ಮಾಡಿದಾಗ ಸಾಯಿಲ್ pH, ಮಣ್ಣಿನ ರಸಸಾರ, ಪೊಟೆನ್ಷಿಯಲಿಟಿ ಆಫ್ ಹೈಡ್ರೋಜನ್ ಅಂತಾರೆ, ಟೆಸ್ಟ್ ಮಾಡಿದಾಗ 7.51 ಅಬೌವ್ ಬರ್ತಾ ಇದೆ. ಇದು ನೀರು ಚೆನ್ನಾಗಿ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟ ಮಣ್ಣು ಒಳ್ಳೆಯದು. ಆಲ್ಕಲೈನ್ ಅಂತೀವಲ್ಲ ಸರ್, ಕ್ಷಾರೀಯ ಆ ಮಟ್ಟಕ್ಕೆ ಹೋಗಿದೆ. ಹಂಗಾಗಿ ಪೋಷಕಾಂಶ ಅಬ್ಸರ್ವ್ ಮಾಡ್ತಾ ಇಲ್ಲ. ಮಣ್ಣಿಂದ ಏನು ಸರ್, ತ್ಯಾಜ್ಯದಿಂದ ಅಬ್ಸರ್ವ್ ಮಾಡ್ತಾ ಇಲ್ಲ. ಮೈಕ್ರೋಬಿಯಲ್ ಆಕ್ಟಿವಿಟೀಸು ಕಡಿಮೆ ಇದೆ. ಸರ್, ತಮ್ಮ ಹೆಸರು? ಸಂದೀಪ್ ಅಂತ. ಜೋರ ಮಾತಾಡೋದು. ಸಂದೀಪ್. ತಾವೇ ಮಾಡ್ತೀರಿ ಸರ್? ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಿಮ್ದು ಎಷ್ಟು ಎಕರೆ ತೋಟ ಸರ್? ನಮ್ಮದು ಆ ಕಡೆ 3 ಎಕರೆ ಇದೆ. 3 ಎಕರೆ ತೋಟಲ್ಲ ಸರ್? ಸುಮಾರು 1 ತಾಸು ಆತಂತ ಕಾಣುತ್ತೆ ನಿಮ್ಮ ತೋಟಕ್ಕೆ ಬಂದು. ಇಲ್ಲೇನು ಸರ್ ಈ ಸಮಗ್ರ ವಿಚಾರಗಳು ಚರ್ಚೆ ಮಾಡಿದ್ದು ಮಣ್ಣಿನ ಬಗ್ಗೆ ಸರಿ ಅಂತ ತಪ್ಪು ಅನ್ಸುತ್ತೆ ಸರ್ ತಮಗೆ? ಚೆನ್ನಾಗಿತ್ತು. ಆ್ಯಸ್ ಎ ಇಂಜಿನಿಯರ್, ಇನ್ಫಾರ್ಮೇಟಿಕ್ ಆಗಿತ್ತು. ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ ತಾವು ಚೆನ್ನಾಗಿತ್ತು ಸರ್. ಇನ್ಫಾರ್ಮೇಷನ್ ಚೆನ್ನಾಗಿತ್ತು. ಹಾಂ ಸರ್, ಕೊಟ್ಟಿದೆ. ತಮ್ಮ ಹೆಸರು? ಭೀಮಪ್ಪ ಸರ್. ಭೀಮಪ್ಪ ಅವರು. ನೀವೆಲ್ಲ ಮೇಂಟೈನ್ ಮಾಡ್ತಾರೆ? ಹೌದು ಸರ್. ನೀರಂತೂ ಜಾಸ್ತಿ ಕೊಟ್ಟಿದ್ದೀರಿ ಅಂತ ಕನ್ಫರ್ಮ್ ಮಾತು. ಹೌದು. ನೀರು ಹೆಂಗೆ ಕೊಡ್ಬೇಕು ಅಂತಂದು ಹೇಳಿದ್ವಿ. ಹೇಳಿ ಸರ್. ನಾವು ಹೇಳಿದ್ರೆ ತಪ್ಪು ಅಂತ ಅನಿಸುತ್ತಾ ಅಂತ ಕೇಳಿದ್ವಿ. ತಪ್ಪಿಲ್ಲ ಸರ್. ಗೊತ್ತಿಲ್ಲ ಮೇಲೆ ಕೇಳ್ಯಾರ ತಿಳ್ಕೊಬೇಕಲ್ಲ ಸರ್. ನಿಮ್ಮಂತಾರು ಬಂದಾರ ಕೊಟ್ಟ ಕೇಳ್ಯಾರ ತಿಳ್ಕೊಬೇಕಲ್ಲ. ಕೇಳ್ಯಾರ ತಿಳ್ಕೊಬೇಕು. ಹೌದು ಸರ್. ಹೌದು ಸರ್. ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಐತಲ್ಲ? ಐತಲ್ಲ ಸರ್. ಅವಕಾಶ ಐತಲ್ಲ ಸರ್. ತಮ್ಮ ಹೆಸರು? ಸಚಿನ್ ಅಂತ. ಬಿಸ್ನೆಸ್ ಮಾಡ್ತಿದ್ದೀರಿ? ಹಾಂ ಸರ್. ಸರ್, ಸುಮಾರು 1-2 ವರ್ಷದಿಂದ ನಮ್ಮ ಫಾರ್ಮ್ 1-2 ವರ್ಷ ಹೌದು ಸರ್. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತಾ ಇದ್ದೀರಾ? ಹೌದು. ಹೌದಾ? ಸ್ಲರಿ ಮಾಡ್ತಿದ್ದೀರಿ? ಮಾಡಿದ್ವಿ. ಇನ್ನೂ ನಿರ್ವಹಣೆಯಲ್ಲಿ ಯಾಕಂದರೆ ಇಷ್ಟು ಇದು ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಆಗ್ಬೇಕಾಯ್ತು. ಈ ಎಷ್ಟು ವರ್ಷ ಗಿಡ ಹೇಳ್ರಿ? 4 ವರ್ಷ. ಅಲ್ಲಿ ನೋಡಿದ ಮೇಲೆ ಹೇಳ್ತಾವ ಸರ್, ಗೊತ್ತಾತ. ಬಟ್ ನಮ್ಮ ಸಂಪರ್ಕಕ್ಕೆ ಇದ್ದಿಲ್ಲ, ಈಗ ಬಂದಿರಿ ಅಷ್ಟೇ. ಅದೇ ಸರ್. ಹೌದು. ಸುಮ್ ತರಿಸಿ ಹಾಕಿದ್ರಿ ಅಷ್ಟೇ, ಗೊತ್ತಾತ. ನಮ್ಮ ಸಂಪರ್ಕಕ್ಕೆ ನಿಮಗೆ ಏನು ಅನ್ಸುತ್ತೆ? ಪರವಲ್ಲ ಅನಿಸುತ್ತಾ? ಏನಾರ ಸ್ಲರಿ ಮಾಡಿರೋದು ಇದೆಲ್ಲ ಚೆನ್ನಾಗಿ ಅಂತ ಅನಿಸುತ್ತಾ? ಚೆನ್ನಾಗಿದೆ ಸರ್. ಅದು ಚೆನ್ನಾಗಿದೆ ಅನಿಸುತ್ತಾ ನಿಮಗೆ? ಅಂದರೆ ಪರವಾಗಿಲ್ಲ ಸರ್. ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಾಗಬೇಕಿತ್ತು ಅಂತ. ಅಲ್ಲ, ಚೆನ್ನಾಗಂತಂದ್ರೆ ಡಿಪೆಂಡ್ ಅಪಾನ್ ಯುವರ್ ಮೇಂಟೆನೆನ್ಸ್. ಈ ನಾಲೆಡ್ಜ್ ಅವತ್ತು ಸಿಕ್ಕುತ್ತಾ? ಇಲ್ಲ ಸರ್. ಇಲ್ಲ. ಈ ನಾಲೆಡ್ಜ್ ಅವತ್ತು ಸಿಕ್ಕಿತ್ತಾ? ಇಲ್ಲ. ಹೌದಾ? ಇಲ್ಲ ಸರ್. ಈಗ ಯಾವುದೇ ಒಬ್ಬ ವ್ಯಕ್ತಿ ಕೊಡ್ತಕ್ಕಂಥ ನಾಲೆಡ್ಜ್ ಮೇಲೆ ನಿಮ್ಮ ತೋಟಗಾರಿಕೆ ನಿಂತಿರುತ್ತೆ. ಹೌದಾ? ನಾವು ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಅವ್ರೇನೋ ಹೇಳಿದರು, ಇವ್ರೇನು ಹೇಳಿದ್ರು ಅದಲ್ಲ. ಎಲ್ಲ ಸಮಸ್ಯೆಗಳ ಮೂಲ ಮಣ್ಣೆ ಸಾವ್ರೆ. ಎಲ್ಲ ಸಮಸ್ಯೆಗಳು ಪರಿಹಾರ ಮಣ್ಣಿನ ಫಲವತ್ತತೆ. ಏನೋ ಒಂದು ವಿಚಾರ ಇವ್ರಿಗೆ ಹೇಳ್ತಾ ಇದ್ರಿ, ಅದನ್ನು ಹೇಳಿ ಸರ್, ಮಾತಾಡಿ ಸರ್, ಹೇಳಿ ಸರ್. ಅದೇ ಈಗ ಏನಪ್ಪ ಅಂದರೆ ಗಿಡಗಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ವೀಕ್ ಇದಾವೆ ಅಂತೇಳಿ ಮೇಲ್ಗಡೆಗೆ ನಾವು ಔಷಧಿ ಕೊಡ್ತೀವಿ, ಹೌದಾ? ಮೇಲಿನ ಮುಖಕ್ಕೆ. ಮತ್ತೆ ಅದು ಸ್ವಲ್ಪ ದಿನ ಚೆನ್ನಾಗಾಗುತ್ತೆ, ಮತ್ತೆ ಇನ್ನೊಂದ್ಸಲಿ ಔಷಧಿ ಕೊಡ್ತೀವಿ, ಮತ್ತೆ ಚೆನ್ನಾಗಾಗುತ್ತೆ, ಸ್ವಲ್ಪ ದಿನ ಬಿಟ್ಟು ಮತ್ತೆ ಔಷಧಿ ಕೊಡ್ತೀವಿ. ಮೇಲೆ ಸರಿ ಹೋಗ್ತದೆ, ಒಂದು 4-5 ಟೈಮ್ ಸರಿ ಹೋಗ್ಬೋದು. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸೊ ಇನ್ನೊಂದು ಸಲ ಕೊಟ್ಟರೋಗು ಅದು ತನ್ನ ನಾವೇನು ಕೊಡ್ತೀವಲ್ಲ ಅದಕ್ಕೆ ಅಡಾಪ್ಟ್ ಆಗಿಬಿಡ್ತೈತೆ. ಅಂದರೆ ಇದು ಬರೋದು ಇಷ್ಟೇ ಅಂತೇಳಿ. ಸೊ ಅವಾಗ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಆದಷ್ಟು ಭೂಮಿಯ ಫಲವತ್ತತೆ ಹೆಚ್ಚಿದಾಗ ಅದಕ್ಕೊಂದು ಸ್ಟ್ರೆಂತ್ ಬರ್ತೈತಿ, ಒಂದು ಸ್ಟೆಮಿನಾ ಬರ್ತದೆ. ಆವಾಗ ನಾವು ಏನೇ ಕೊಟ್ಟರು ದಗ್ಸ್ಕೊಂಡು ಬೆಳೀತದೆ. ಎಲ್ಲ ಪೋಷಕಾಂಶಗಳನ್ನು ತಗೊಂಡು ಬೆಳೀತದೆ ಸರ್. ಈಗ ಸುಮಾರು 1 ವರ್ಷ 3 ತಿಂಗಳು ಗಿಡ ಅಲ್ಲ ಸರ್, ಇದು 21 ತಿಂಗಳು ಗಿಡ ಅಲ್ಲ ಸರ್? ಈಗ ಹೌದು, 1 ವರ್ಷ ಅಲ್ಲ, 18 ತಿಂಗಳು ಗಿಡ. 18 ಅಲ್ಲ, 15 ತಿಂಗಳು ಗಿಡ. 15 ತಿಂಗಳು ಗಿಡ. 15 ತಿಂಗಳು ಗಿಡ ಅಲ್ಲ ಸರ್? 15 ತಿಂಗಳ ಗಿಡ ಕಂಪ್ಲೀಟ್ ಮೋರ್ ದ್ಯಾನ್ 35% ಗ್ರೋತ್ ಇಲ್ಲ ಸರ್. ಇಲ್ಲಿ
ಸಾಯಿಲ್ ಆಲ್ಕಲೈನ್ ಆಗತ್ತಿಗೆ ಕ್ಷಾರೀಯ ಮಣ್ಣು ಅಂತ ಹೇಳಿದಿಲ್ಲ ಸರ್. ಮಣ್ಣು ಚೆನ್ನಾಗಿದೆ ಸರ್, ಮಣ್ಣು ಚೆನ್ನಾಗಿದೆ. ಚೆನ್ನಾಗಿದೆ ಅದೇ ನೀವು ಕ್ಷಾರೀಯ ಹಂತದಲ್ಲಿರೋದ್ರಿಂದ ಇಲ್ಲಿ ಏನಾಗುತ್ತೆ ಸರ್ ಅಂತಂದರೆ, ಈ ಆಲ್ಕಲೈನ್ ಅಂತೀವಲ್ಲ ಸರ್, ಈ ಪೋಷಕಾಂಶ ನೈಸರ್ಗಿಕವಾಗಿ ಮಣ್ಣಿಂದ ಮತ್ತು ತ್ಯಾಜ್ಯಗಳ ಕಳೆಯುವಿಕೆಯಿಂದ ಸಿಗ್ತಕ್ಕಂಥ ಪೋಷಕಾಂಶ ಅದಕ್ಕೆ ಒದಗಲ್ಲ. ಹೌದು. ನೀರಂತೂ ಜಾಸ್ತಿ ಐತಿ. ಸರಿನಾ ತಪ್ಪ ಸರ್? ಅದು ಸರಿ, ನೀವು ತೋರಿಸಿದಿರಲ್ಲ, ಫಿಸಿಕಲಿ ತೋರಿಸಿದಿರ, ಅದನ್ನ ನಮ್ಮ ಹೊಲ ಮೇಂಟೈನ್ ಮಾಡೋರು ನೆಕ್ಸ್ಟ್ ಅದನ್ನ ಸರಿಪಡಿಸ್ಕೋತೀವಿ ಅಂತನೂ ಅವರು ಗಮನಕ್ಕೆ ಬಂದಿದೆ, ಮಾಡ್ಕೋತಾರೆ. ಅದನ್ನ ಮಾಡ್ಕೊಂಡಿ ಮೇಲೆ ನೋಡೋಣ ಸರ್. ಈ ತಾವು ಬಿರ್ಲಾದಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಜಾಬ್ ಮಾಡಕತ್ತಿ? ನಾನು 26 ವರ್ಷ ಆಯ್ತು ಸರ್. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬಿರ್ಲಾ. ಯಾವ ಸೆಕ್ಷನ್ ಸರ್? ಮೇಂಟೆನೆನ್ಸ್ ಸೆಕ್ಷನ್ ಇದ್ದೀವಿ. ಒಂದಿಷ್ಟು ಸಣ್ಣ ಸಣ್ಣ ವಿಚಾರಗಳು ಕ್ಲಿಯರ್ ಆದ್ವಾ ಸರ್? ಇದೆ, ಕ್ಲಿಯರ್ ಆಗಿದೆ ಸರ್. ಅದೇ ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಹೋದಾಗ, ಪ್ರಾಕ್ಟಿಕಲ್ ಆಗ ಪ್ರಾಯೋಗಿಕವಾಗಿ ಹೋದಾಗ, ಈಗ 16 ಜನ ಅದು ತಾವು ವಿಡಿಯೋ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ, ಇದೀಗ ತಾನೇ ಒಂದು ವಿಡಿಯೋ ತೋರಿಸಿದೆ ನಾವು. ಆ ವ್ಯಕ್ತಿ ಸುಮಾರು ಒಂದು 752 ಕ್ವಿಂಟಲ್, ಸುಮಾರು ಒಂದು 8.5 ಎಕರೆಗೆ ಅಡಿಕೆ ಅಂತ ಹೇಳಿ ನಿರಂತರವಾಗಿ ಮೇಂಟೈನ್ ಮಾಡ್ಕೊಂಬಂದ್ರು. ಅದನ್ನು ನೀವು ಇದನ್ನೇ ಇದು ದೊಡ್ಡ ವಿದ್ಯೆ ಇಲ್ಲ ಸರ್. ಒಂದಿಷ್ಟು ಬಾರ್ಡ್ರಲ್ಲಿ ಲೈಫ್ ಫೆನ್ಸಿಂಗ್, ಜೀವಂತ ಬೇಲಿ, ನೀರಿನ ನಿರ್ವಹಣೆ, ಮಣ್ಣಿಗೆ ಜೈವಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ, ಮಣ್ಣಿಗೆ ಮರುಜೀವ ತುಂಬತಕ್ಕಂಥ ಕೆಲಸ, ಸಾವಯವ ವಸ್ತುನಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಇಷ್ಟು ಮಾಡ್ಕೊಂಡು ತುಂಬ ಒಳ್ಳೆ. ಆಯ್ತು, ನೀವು ಹೇಳ್ದಂಗೆ ನಾವು ಮುಂದೆ ಪಾಲಿಸ್ಕೊಂತ ಹೋಗ್ತೀವಿ. ಅದು ನಮಗೆ ಈಗ ನೀವು ಹೇಳಿರೋದನ್ನ ರಿಸಲ್ಟಾಗಿ ಕನ್ವರ್ಟ್ ಆಗಬೇಕು. ಆದಾಗ ಅಷ್ಟೇ ನಮಗೆ ಒಂದು ಮತ್ತೆ ನಾವು ಏನಾಗುತ್ತೆ ಅಂದ್ರೆ ಇನ್ನೂ ತುಂಬಾ ನಮ್ಮ ರಿಲೇಟಿವ್ ನಲ್ಲಿ ನೀವು ಬದಲಾವಕ್ಕೆ. ಹೌದೌದು, ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೀವು ಹೌದು, ಎಲ್ಲಾ ಸಮಸ್ಯೆಗಳ ಮೂಲ ನಮ್ಮ ತಲೆನೇ. ಹೌದಾ ಸರ್? ಹೌದೌದು. ನಾಲೆಡ್ಜ್ ಅಭಿವೃದ್ಧಿ ಆಗ್ಬೇಕಷ್ಟೇ ಇದ್ರಾಗ. ಅಲ್ಲ, ಆ ನಾಲೆಡ್ಜ್ ಅಂತ ಸಿಕ್ತು. ಅದೇ ಈಗ ಆ ನಾಲೆಡ್ಜನ್ನ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿ ಮೇಲೆ ತುಂಬಾ ಜನ ಫೇಲ್ ಆಗ್ತಿರೋದು ಅಲ್ಲೇ ಫೇಲ್ ಆಗ್ತಿರೋದು. ಒಳ್ಳೆ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ಹರಪನಹಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರಲ್ಲಿ ಸಂಪರ್ಕಿಸಿ. ಮತ್ತೊಂದು ಬಾರಿ 9972699813. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಸ್ವಲ್ಪ ಹಿಂಗೆ ತೋರಿಸ್ಕೊಂಬರ್ಸಿ ಜನ, ಸ್ವಲ್ಪ ಬಂತು ಹಿಂಗೆ ತೊಗೊಂಬರ್ಸಿ ಹಂಗನ. ಸ್ಟಾರ್ಟ್ ಮಾಡಿದ್ದಾನೆ ಅವನು. ಇವತ್ತು ನಾಳೆ